ಕುಂಭ ರಾಶಿ 12 ಆಗಸ್ಟ್ 2026 ಸೂರ್ಯಗ್ರಹಣ ವಿಶೇಷ ಭವಿಷ್ಯ. ನಮಸ್ಕಾರ ಸಮಸ್ತ ಕುಂಭ ರಾಶಿಯ ಪ್ರೀತಿಯ ಬಂಧುಗಳೇ, ನಮ್ಮ ಜ್ಯೋತಿಷ್ಯ ವಾಹಿನಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಹಾಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಳೆ ಸಂಭವಿಸಲಿರುವ ವರ್ಷದ ಕೊನೆಯ ಖಗ್ರಾಸ ಸೂರ್ಯಗ್ರಹಣದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಪ್ರಿಯ ಕುಂಭರಾಶಿಯ ಬಂಧುಗಳೇ, 12 ಆಗಸ್ಟ್ 2026 ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 1:30 ಆಕಾಶಮಂಡಲದಲ್ಲಿ ಪ್ರಚಂಡ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ವಿಶೇಷ ದಿನವು ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನ ಎರಡರಲ್ಲೂ ಅತ್ಯಂತ ದೊಡ್ಡ ಮಹಾ ತಿರುವು ಅಂದರೆ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ನೀವು ಜನ್ಮಜಾತವಾಗಿ ಅತ್ಯಂತ ಜಾಣರು, ನೈಸರ್ಗಿಕವಾಗಿಯೇ ವಿಶಿಷ್ಟ ದೂರದೃಷ್ಟಿ ಉಳ್ಳವರು. ಆದರೆ ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸಲಿರುವ ಈ ಸೂರ್ಯಗ್ರಹಣವು ನಿಮ್ಮ ಜಾತಕದ 6ನೇ ಮನೆಯಾದ ಸಾಲ, ರೋಗ ಮತ್ತು ಶತ್ರುಗಳ ಭಾವದಲ್ಲಿ ಒಂದು ಪ್ರಚಂಡ ಬದಲಾವಣೆಯನ್ನು ತರಲಿದೆ. ಇದರ ಪರಿಣಾಮವಾಗಿ ನಿಮ್ಮ ಸ್ವಂತ ಆಪ್ತ ಇನ್ನರ್ ಸರ್ಕಲ್ನಲ್ಲಿ ನಿಮಗೆ ತಿಳಿಯದಂತೆಯೇ ಅತ್ಯಂತ ತೀವ್ರವಾದ ಆಂತರಿಕ ರಾಜಕೀಯವು ನಿಮ್ಮ ಅರಿವಿಲ್ಲದಂತೆ ಶುರುವಾಗಲಿದೆ. ವೀಕ್ಷಕರೇ, ಪ್ರಸ್ತುತ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿದ್ದು ಸಾಡೆ ಸಾತಿಯ ಕೊನೆಯ ಹಂತ ನಡೆಯುತ್ತಿದೆ. ರಾಹು ನಿಮ್ಮದೇ ರಾಶಿಯಲ್ಲಿದ್ದು ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸದಿದ್ದರೂ ಇದರ ಕಾಸ್ಮಿಕ್ ಕಿರಣಗಳು ನಿಮ್ಮ ವೃತ್ತಿ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರುತ್ತವೆ. 6ನೇ ಮನೆಯ ಜಟಿಲ ಚಕ್ರವ್ಯೂಹ ಮತ್ತು ನಕ್ಷತ್ರ ರಹಸ್ಯ. ಕುಂಭ ರಾಶಿಯವರೇ, ಕರ್ಕಾಟಕ ರಾಶಿಯು ನಿಮ್ಮ ಜಾತಕದಿಂದ 6ನೇ ಮನೆಯಾಗುತ್ತದೆ. 6ನೇ ಮನೆ ಎಂದರೆ ಅದು ಸಾಲ, ರೋಗ, ಶತ್ರುಗಳು, ಸೇವೆ ಮತ್ತು ಕೋರ್ಟ್ ಕಚೇರಿ ವಿವಾದಗಳ ಮನೆಯಾಗಿದೆ. ಈ ಮನೆಯಲ್ಲಿ ಸೂರ್ಯಗ್ರಹಣದ ದಿನ ಒಂದು ಅಪರೂಪದ 4 ಗ್ರಹಗಳ ಚಕ್ರವ್ಯೂಹ ಅಥವಾ ಚತುರ್ಗ್ರಹ ಕೂಟ ರಚನೆಯಾಗುತ್ತಿದೆ. ನಿಮ್ಮ ಸಪ್ತಮೇಶನಾದ ಸೂರ್ಯ, ಷಷ್ಠೇಶನಾದ ಚಂದ್ರ, ಧನೇಶ ಹಾಗೂ ಲಾಭೇಶನಾದ ಗುರು ಮತ್ತು ಪಂಚಮೇಶ ಅಷ್ಟಮೇಶನಾದ ಬುಧ ಒಟ್ಟಿಗೆ ಸೇರಲಿದ್ದಾರೆ. ಇಲ್ಲಿ ಅತ್ಯಂತ ಮಹತ್ವದ ಆಟ ನಡೆಯುತ್ತಿರುವುದು ನಕ್ಷತ್ರಗಳ ಮಟ್ಟದಲ್ಲಿ. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಬುಧನಿಗೆ ಸೇರಿದ ಆಶ್ಲೇಷ ನಕ್ಷತ್ರದಲ್ಲಿದ್ದು ಗ್ರಹಣವನ್ನು ರೂಪಿಸುತ್ತಿದ್ದಾರೆ. ಅದೇ ಸಮಯದಲ್ಲಿ ಧನ ಮತ್ತು ಲಾಭದ ಒಡೆಯನಾದ ಗುರು ಮತ್ತು ಅನಿರೀಕ್ಷಿತ ಘಟನೆಗಳ ಒಡೆಯನಾದ ಬುಧ ಗ್ರಹಗಳು ಶನಿಯ ಪುಷ್ಯ ನಕ್ಷತ್ರದಲ್ಲಿದ್ದಾರೆ. ಲಾಭದ ಅಧಿಪತಿಯಾದ ಗುರು ಶನಿಯ ನಕ್ಷತ್ರದಲ್ಲಿರುವುದರಿಂದ ನಿಮಗೆ ಪರೋಕ್ಷವಾಗಿ ಬೆಂಬಲ ನೀಡಲಿದ್ದಾನೆ. ಆದರೆ ಸೂರ್ಯ ಮತ್ತು ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿ ಗ್ರಹಣ ಹೊಂದುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಸಾರ್ವಜನಿಕ ಸಂಪರ್ಕದಲ್ಲಿ ತೀವ್ರವಾದ ಕುತಂತ್ರ ಹಾಗೂ ತೆರೆಮರೆಯ ಒಳಸಂಚುಗಳು ಸೃಷ್ಟಿಯಾಗಲಿವೆ. ಪಾಲುದಾರಿಕೆ ಮತ್ತು ಕಾನೂನು ವ್ಯವಹಾರಗಳಲ್ಲಿನ ತಲ್ಲಣಗಳು. ನಿಮ್ಮ ಜಾತಕದಲ್ಲಿ ಸೂರ್ಯನು ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಸ್ಥಾನದ ಒಡೆಯನಾಗಿದ್ದು ಅವನೇ 6ನೇ ಮನೆಯಲ್ಲಿ ಸೂರ್ಯಗ್ರಹಣ ದೋಷಕ್ಕೆ ಒಳಗಾಗಿದ್ದಾನೆ. ಇದರ ನೇರ ಮತ್ತು ಸ್ಪಷ್ಟ ಸಂಕೇತವೆಂದರೆ ನಿಮ್ಮ ವ್ಯಾಪಾರದ ಪಾಲುದಾರರೊಂದಿಗೆ ಅಥವಾ ನಿಮಗೆ ಸರಕು ಸರಬರಾಜು ಮಾಡುವ ವೆಂಡರ್ಗಳೊಂದಿಗೆ ಇಗೋ ಕ್ಲಾಶ್ಗಳು ಉಂಟಾಗಿ ಅದು ದೊಡ್ಡ ಕಾನೂನು ವಿವಾದದ ರೂಪವನ್ನು ಪಡೆಯಬಹುದು. ಯಾರು ಸರ್ಕಾರಿ ವಲಯದಲ್ಲಿ ಅಥವಾ ಉನ್ನತ ಹುದ್ದೆಯಲ್ಲಿದ್ದಾರೋ ಅವರಿಗೆ ಕಾಂಟ್ರಾಕ್ಟ್ಗಳ ವಿಷಯದಲ್ಲಿ ಕಠಿಣ ತಪಾಸಣೆಗಳು ಅಥವಾ ಸ್ಕ್ರೂಟಿನಿ ಎದುರಾಗಬಹುದು. ಈ ವಿವಾದಗಳನ್ನು ಶಾಂತಗೊಳಿಸಲು ಮತ್ತು ನಿಮ್ಮ ಜಾಣ್ಮೆಯನ್ನು ಹೆಚ್ಚಿಸಿಕೊಳ್ಳಲು ಅತ್ಯಂತ ಉತ್ತಮ ಗುಣಮಟ್ಟದ ಪಚ್ಚೆ ಅಥವಾ ಪನ್ನಾರತ್ನವನ್ನು ಧರಿಸುವುದು ಸೂಕ್ತ. ಪುರುಷರು ತಮ್ಮ ಬಲಗೈ ಕಿರುಬೆರಳಿನಲ್ಲಿ ಮತ್ತು ಮಹಿಳೆಯರು ತಮ್ಮ ಎಡಗೈ ಕಿರುಬೆರಳಿನಲ್ಲಿ 5 ರಿಂದ 6 ರತ್ತಿಯ ಪನ್ನಾರತ್ನವನ್ನು ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಧರಿಸಬೇಕು. ಇದರೊಂದಿಗೆ ಕೊರಳಿನಲ್ಲಿ 12 ಮುಖಿಯ ರುದ್ರಾಕ್ಷಿಯನ್ನು ಧರಿಸಿ ಮತ್ತು ದಿನನಿತ್ಯವೂ ಅತ್ಯಂತ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರದ ಪಠಣವನ್ನು ಮಾಡಿ. ಮುಂದಿನ 45 ದಿನಗಳವರೆಗೆ ಯಾವುದೇ ಹೊಸ ಒಪ್ಪಂದಗಳ ಮೇಲೆ ಸಹಿ ಮಾಡುವ ಮುನ್ನ ಪ್ರತಿಯೊಂದು ಸಾಲನ್ನು ಡಬಲ್ ಚೆಕ್ ಮಾಡಿ. ಹಣಕಾಸಿನ ಜಾಗೃತಿ ಮತ್ತು ನಗದು ಹರಿವಿನ ಸುರಕ್ಷತೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಧನ ಮತ್ತು ಲಾಭದ ಒಡೆಯನಾದ ಗುರು 6ನೇ ಮನೆಯಲ್ಲಿದ್ದರೂ ಪುಷ್ಯ ನಕ್ಷತ್ರದಲ್ಲಿ ಇರುವುದರಿಂದ ಸಂಪೂರ್ಣವಾಗಿ ನೆಗೆಟಿವ್ ಆಗುವುದಿಲ್ಲ. ಆದರೆ ಅವನೊಂದಿಗೆ 8ನೇ ಮನೆಯ ಅಧಿಪತಿಯಾದ ಬುಧನಿದ್ದಾನೆ. ಧನೇಶ ಮತ್ತು ಅಷ್ಟಮೇಶ ಒಟ್ಟಿಗೆ ಸೇರಿದಾಗ ನಿಮ್ಮ ಹಳೆಯ ಬಾಕಿ ಉಳಿದಿರುವ ಹಣ ಹಠಾತ್ ಆಗಿ ಸಿಲುಕಿಕೊಳ್ಳಬಹುದು ಮತ್ತು ನಗದು ಹರಿವು ಅಥವಾ ಲಿಕ್ವಿಡಿಟಿ ಫ್ರೀಜ್ ಆಗಬಹುದು. ನಿಮ್ಮ ಮೇಲೆ ಅನಿರೀಕ್ಷಿತವಾಗಿ ಯಾವುದೇ ರೀತಿಯ ಕಾನೂನು ದಂಡಗಳು ಅಥವಾ ಪೆನಾಲ್ಟಿಗಳು ಬೀಳುವ ಸಾಧ್ಯತೆಯಿದೆ. ಇದಕ್ಕೆ ಪರಿಹಾರವಾಗಿ ಗುರುವಿನ ಬಲಕ್ಕಾಗಿ ಬಲಗೈ ತೋರುಬೆರಳಿನಲ್ಲಿ ಪುಷ್ಪರಾಗ ಅಥವಾ ಸಿಟ್ರಿನ್ ರತ್ನವನ್ನು ಧರಿಸಿ ಹಾಗೂ ಪ್ರತಿ ಗುರುವಾರ ತಪ್ಪದೇ ಕಡಲೆಬೇಳೆಯನ್ನು ದಾನ ಮಾಡಿ. ಯಾವುದೇ ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ಹಣದ ಹೂಡಿಕೆಯನ್ನು ತಪ್ಪಿಸಿ. ವೃತ್ತಿ ಜೀವನ, ಆರೋಗ್ಯ ಮತ್ತು ಹಿಡನ್ ಟ್ರ್ಯಾಪ್ ಎಚ್ಚರಿಕೆ. ವೃತ್ತಿ ಜೀವನದಲ್ಲಿ 6ನೇ ಮನೆಯು ನಿಮ್ಮ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಗಳನ್ನು ಪ್ರತಿನಿಧಿಸುವುದರಿಂದ ಆಶ್ಲೇಷ ನಕ್ಷತ್ರದ ಪ್ರಭಾವದಿಂದ ನೀವು ಅತ್ಯಂತ ಹೆಚ್ಚು ನಂಬುವ ಉದ್ಯೋಗಿಗಳೇ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ನಿರ್ಧಾರಗಳನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಆದ್ದರಿಂದ ಕಚೇರಿಯಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಲಿಖಿತ ರೂಪದಲ್ಲೇ ಇರಿಸಿ. ಆರೋಗ್ಯದ ವಿಷಯದಲ್ಲಿ ಈ ಗ್ರಹಣ ಮತ್ತು ನಿಮ್ಮ ಲಗ್ನದ ಮೇಲೆ ರಾಹುವಿನ ದೃಷ್ಟಿ ಇರುವುದರಿಂದ ನರಮಂಡಲ, ಜೀರ್ಣಕ್ರಿಯೆ ಮತ್ತು ರಕ್ತದೊತ್ತಡದ ಮೇಲೆ ತೀವ್ರ ಪರಿಣಾಮ ಬೀರಬಹುದು. ಆಶ್ಲೇಷ ನಕ್ಷತ್ರವು ವಿಷದ ಕಾರಕನಾಗಿರುವುದರಿಂದ ಅಶುದ್ಧ ಆಹಾರ ಸೇವನೆಯಿಂದ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆಯಿದೆ.
ಪ್ರತಿದಿನ ತಪ್ಪದೇ ಮಹಾಮೃತ್ಯುಂಜಯ ಮಂತ್ರದ ಕನಿಷ್ಠ 1 ಮಾಲೆಯನ್ನು ಜಪಿಸಿ. ಈ ಸೂರ್ಯಗ್ರಹಣದ ಅತಿ ದೊಡ್ಡ ಹಿಡನ್ ರಿಸ್ಕ್ ಅಥವಾ ಅದೃಶ್ಯ ಅಪಾಯವೆಂದರೆ ನಿಮ್ಮ ರಹಸ್ಯಗಳು ಸೋರಿಕೆಯಾಗುವುದು. ನಿಮ್ಮದೇ ಸಂಸ್ಥೆಯಲ್ಲಿ ನಿಮ್ಮ ಭವಿಷ್ಯದ ಕಾರ್ಯತಂತ್ರಗಳನ್ನು ಹೊರಗೆ ಸೋರಿಕೆ ಮಾಡುವ ವ್ಯಕ್ತಿಗಳು ಇದ್ದಾರೆ. ಲಗ್ನದಲ್ಲಿರುವ ರಾಹುವಿನಿಂದಾಗಿ ನೀವು ಅತಿಯಾದ ಆತ್ಮವಿಶ್ವಾಸ ಹೊಂದಿ ಈ ಅಪಾಯವನ್ನು ಕಡೆಗಣಿಸಬೇಡಿ. ಸರಿಯಾದ ಕಾರ್ಯತಂತ್ರ ಬಳಸಿ ನಿಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಡಿ. ಕಾನೂನು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ನಿಮ್ಮ ಆಪ್ತವಲಯದ ನಿಷ್ಠೆಯನ್ನು ಪರೀಕ್ಷಿಸಿ. ನಿಮ್ಮ ಕಾರ್ಯತಂತ್ರಗಳನ್ನು ರಹಸ್ಯವಾಗಿಡಿ ಮತ್ತು ನಿಮ್ಮ ಕರ್ಮಗಳನ್ನು ಶುದ್ಧವಾಗಿಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ವೀಕ್ಷಕರೇ, ನಾಳೆ ಸಂಭವಿಸಲಿರುವ ಮಹಾಖಗ್ರಾಸ ಸೂರ್ಯಗ್ರಹಣದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು, ಇಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ತಪ್ಪದೇ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.